Hello. Can I speak to Mr. Vedant? Yeah, speaking. Man, who's this? ಮೈಸೂರಿಂದ ಎಸ್.ಐ. ಅಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಮೈಸೂರಾ? ಓಕೆ, ಟೆಲ್ ಮಿ ಸರ್. MLA ಜಯಪ್ರಕಾಶ್ ಜೊತೆ ನೀವು ಇನ್ವಾಲ್ವ್ ಆಗಿದ್ದೀರಾ? ಹಲೋ, ಕೇಳಿಸ್ತಿದೆಯಾ? ಹಾಂ ಸರ್, ಕೇಳಿಸ್ತಾರೆ. ಅವ್ರು ಮೊದಲು ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರು. ಈಗ ಅವ್ರ ಜೊತೆ ನಮ್ಮ ಟೈಅಪ್ ಇಲ್ಲ. ಹಾಗಿದ್ರೆ ಈಗ ಅವ್ರಿಗೂ ನಿಮಗೂ ಯಾವುದೇ ಕನೆಕ್ಷನ್ ಇಲ್ಲ? ನೋ ಸರ್. ಬಟ್ ಯಾಕೆ ಕೇಳ್ತಾ ಇದ್ದೀರಾ? ಅವ್ರ ಅಳಿಯ ಕಿಶನ್ ಅನ್ನೋ ಒಂದು ಸ್ಕ್ಯಾಮ್ನಲ್ಲಿ ಸಿಕ್ಕಿದ್ದಾನೆ. ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ. ಆದರೆ ಅವನು ಅಬ್ಸ್ಟ್ಯಾಂಡ್ ಆಗಿದ್ದಾನೆ. ಹುಡುಕ್ತಾ ಇದ್ದೀವಿ. ಅದೇ ವಿಚಾರವಾಗಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವನನ್ನು ಹುಡುಕುವಾಗ ನನ್ನ ಪರ್ಸನಲ್ ನಂಬರಿಗೆ ಫೋನ್ ಮಾಡಿ ವಿಚಾರಿಸೋದೇನಿದೆ ಸರ್? ಪೊಲಿಟಿಕ್ಸ್ನಲ್ಲಿ ಇರೋರಲ್ವಾ, ಇನ್ಫ್ಲೂಯೆನ್ಸು ಜಾಸ್ತಿ, ಬಚ್ಚಿಟ್ಕೊಳ್ಳೋದಕ್ಕೆ ಬಿಲಗಳು ಜಾಸ್ತಿ. ನಿಮ್ಮ ಕವರ್ನಲ್ಲಿ ಅಬ್ಸ್ಟ್ಯಾಂಡ್ ಆಗಿದ್ದರೆ ಅನ್ನೋ ಡೌಟ್ ಮೇಲೆ ಡೈರೆಕ್ಟಾಗಿ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಅದು ಅಲ್ಲದೆ ನಿಮ್ಮ ಎಂಪ್ಲಾಯ್ ಒಬ್ಬರು ಅಮೂಲ್ಯ ಅನ್ನೋರನ್ನ ಆ ಕಿಶನ್ ಅಬ್ಸ್ಟ್ಯಾಂಡ್ ಆಗೋಕ್ಕೂ ಮೊದಲು ಕೆಲವು ದಿನದಿಂದ ಕರೆಸಿದ್ದ ಅಂತ ನ್ಯೂಸ್ ಇತ್ತು. ಅದಕ್ಕೆ ಕಾಲ್ ಮಾಡಿದೆ. ಅವಳು ಕೂಡ ಕಿಶನ್ ಜೊತೆ ಇನ್ವಾಲ್ವ್ ಆಗಿಲ್ಲ. ಐ ನೋ ಇಟ್. ಗೊತ್ತು. ಎನ್ಕ್ವೈರಿ ಜೊತೆ ನಿಮಗೆ ಹುಷಾರಾಗಿರಿ ಅಂತ ಹೇಳಬೇಕಿತ್ತು. ಅದಕ್ಕೆ ಕಾಲ್ ಮಾಡಿದೆ. ವಾಟ್? ಏನು ಹೇಳ್ತಿದ್ದೀರಾ? ನಾನು ಯಾಕೆ ಹುಷಾರಾಗಿರ್ಬೇಕು? ನೀವಷ್ಟೇ ಅಲ್ಲ, ಹುಡುಗಿಗೂ ಹೇಳ್ಬಿಡಿ. ಆ ಕಿಶನ್ ಒಬ್ಬ ಹ್ಯೂಮನೈಸರ್, ಹ್ಯಾರಾಸ್ಮೆಂಟ್ ಕೇಸಲ್ಲೇ ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡುವಾಗ ಅವ್ರ ಕಡೆಯವರೊಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅವನು ಬಾಯಿ ಬಿಟ್ಟಿರೋ ಪ್ರಕಾರ ನೀವು ಮತ್ತೆ ಅಮೂಲ್ಯ ಸೇರ್ಕೊಂಡೆ ಕಿಶನ್ ಮೇಲೆ ಕೇಸ್ ಹಾಕಿದ್ದೀರಾ ಅನ್ನೋದು ಅವನ ಅಸಂಪ್ಷನ್. ಅದಕ್ಕೆ ಹೇಳಿದೆ. ಅಮೂಲ್ಯ, ನಿಮ್ಮ ತಂದೆ ಹೇಗಿದ್ದಾರೆ? ಪರವಾಗಿಲ್ಲ, ಆರಾಮಾಗಿದ್ದಾರೆ. ಗುಡ್. ಮೊನ್ನೆ ರಾಜಾ ಫಾರ್ಮ್ಸ್ಗೆ ಪ್ರೆಸೆಂಟೇಷನ್ ಕೊಟ್ಟು ಒಂದು ಡೀಲ್ ಓಕೆ ಮಾಡ್ತೀಯಲ್ಲ? ಕ್ಯಾನ್ ಯು ರನ್ ಥ್ರೂ ದಟ್ ಅಗೇನ್? ಆಗ್ಬೋದು ಬಾಸ್. ಗುಡ್. ನಾನು ಸಾರ್ಥ ಮಿಕ್ದವ್ರಿಗೆಲ್ಲ ಕ್ಯಾಬಿನಿಗೆ ಬರೋದಕ್ಕೆ ಹೇಳ್ತೀವಿ. ಅಷ್ಟೊಂದು ಪ್ರಿಪೇರ್ ಆಗು. ಶ್ಯೂರ್ ಬಾಸ್. ಅಮೂಲ್ಯ, ಹೇಳಿ ಬಾಸ್. ನೀನು ಎಮ್ ಎಲ್ ಎ ಜಯಪ್ರಕಾಶ್ ಅಥವಾ ಇಡಿಯಟ್ ಕಿಶನ್ ಹತ್ರ ಏನಾದರೂ ಮತ್ತೆ ಮಾತಾಡ್ತೀಯ? ಇಲ್ಲ ಬಾಸ್, ನಾನು ಯಾಕೆ ಅವ್ರ ಹತ್ರ ಮಾತಾಡಲಿ? ಯಾಕೆ ಬಾಸ್, ಏನಾಯ್ತು? ಈಗಲೇ ಅದನ್ನು ಅಮೂಲ್ಯಂಗೆ ಹೇಳ್ತಿರುತ್ತೆ ಬೆಟರ್. ಅವಳು ಸುಮ್ಮನೆ ಪ್ಯಾನಿಕ್ ಆದರೆ ಕಷ್ಟ. ಬಾಸ್, ಏನು ಯೋಚನೆ ಮಾಡ್ತಿದ್ದೀರಾ? ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ನಥಿಂಗ್. ಸುಮ್ಮನೆ ಹಾಗೆ ಕೇಳಿದಷ್ಟು. ಯು ಕ್ಯಾರಿ. ಈಗ ಯಾಕೆ ಇವ್ರು ಇದ್ರ ಬಗ್ಗೆ ಕೇಳಿದ್ರು? ಇವ್ರಿಗೇನಾದರೂ ಅದಕ್ಕೆ ವಿಡಿಯೋ ಬಗ್ಗೆ ಗೊತ್ತಾಗಿರ್ಬೋದಾ? ಅಮೂಲ್ಯ, ಕ್ಯಾಬಿನ್. ಹಾ ಬಾಸ್. ಅಂಜು, ನೀನು ಯಾಕೆ ಮೂತಿ ಊದಿಸ್ಕೊಂಡು ಕೂತಿದ್ಯಾ? ಸ್ಕೂಲಿಗೆ ಲೇಟ್ ಆಗಲಿಲ್ವಾ? ಯಾವಾಗಲೂ ಅರ್ಧ ಗಂಟೆ ಮುಂಚೆನೇ ಹೋಗೋಣ. ಇವತ್ತು ಏನಾಗಿದೆ ನಿನಗೆ? ಅಮ್ಮ, ಒಂದು ಪ್ರಾಬ್ಲಮ್ ಇದೆ. ಅದು ತುಂಬ ಕಷ್ಟ ಇದೆ. ಇವತ್ತು ಪ್ರಿಪ್ರೇಟ್ರಿ ಬೇರೆ ಇದೆ. ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ದೆ ಹಾಗೆ ಹೋಗೋಕ್ಕಾಗಲ್ಲ. ಅಯ್ಯಯ್ಯೋ, ಆಮೇಲೆ ಅದೇ ಕ್ವಶನ್ ಬಂದುಬಿಟ್ರೆ? ಅಯ್ಯೋ, ಇಷ್ಟಕ್ಕೆ ಒದ್ದಾಡ್ತಿದ್ಯಾ? ಅದೇನು ಸಮಸ್ಯೆ ಅಂತ ನನಗೆ ತೋರಿಸು, ನಾನು ಸಹಾಯ ಮಾಡ್ತೀನಿ. ಹಾಗೆ ನನ್ನ ಕನ್ನಡಕ ತಗೊಂಡು ಬಾ. ಅಮ್ಮ, ನಾನು ಒಗ್ಗರಣೆಗೆ ಇಂಗು ಅಷ್ಟು ಹಾಕಬೇಕು ಅಂತ ಲೆಕ್ಕ ಹಾಕ್ತಾ ಇಲ್ಲ. ರ್ಯಾಂಕ್ ಬರೋ ನನಗೆ ಅರ್ಥ ಆಗಿಲ್ಲ, ಇನ್ನು ನಿನಗೆ ಅರ್ಥ ಆಗ್ಬಿಡುತ್ತಾ? ಏಯ್, ನಾನು ಎಂತೆಂಥ ಸಮಸ್ಯೆ ನೋಡಿಲ್ಲ. 4 ಹೆಣ್ಮಕ್ಳ ತಾಯಿ ಅಂದರೆ ತಮಾಷೆನಾ?
ದಿನಾ ಸಮಸ್ಯೆ ಬರುತ್ತೆ. ನಾನು ಅದಕ್ಕೆ ಜಗಲಿಲ್ಲ. ಇನ್ನು ನಿನ್ನ ಪುಸ್ತಕದ ಸಮಸ್ಯೆಗೆ ನಾನು ಹೆದರ್ತೀನ? ನೋಡು, ನಾನು ನಿನ್ನ ತಾಯಿ, ನಾನು ಬಗೆಹರಿಸ್ತೀನಿ. ಹೋಗಿ ನನ್ನ ಕನ್ನಡಕ ತಗೊಂಡು ಬಾ. ಸುಮ್ಮನೆ ತಲೆ ತಿನ್ಬೇಡಮ್ಮ. ನಂಗಾಗಿದೆ, ಇನ್ನು ನಿಂದು ಬೇರೆ. ನಿಮ್ಮ ಬೇಡ ಬೇರೆನಾ? ಅಲ್ಲ, ನಿಂಗೆ ಏನು ಅರ್ಥ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಯಾವತ್ತೂ ರ್ಯಾಂಕ್ ಬಂದವನಲ್ಲ, ಹಾಗಂತ ದಡ್ಡನೂ ಅಲ್ಲ. ನಿನ್ನೆ ಸ್ಮಾರ್ಟ್ ಅಲ್ಲದೆ ಇರ್ಬೋದು, ನನಗೂ ಸ್ವಲ್ಪ ಅರ್ಥ ಆಗುತ್ತೆ. ಹೌದೌದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದೇ ಪ್ರಾಬ್ಲಮ್ಮು. ಸೊಲ್ಯೂಷನ್ ಆಮೇಲೆ ಹೋಗ್ಲಿ, ಪ್ರಾಬ್ಲಮ್ ಆದರೂ ಅರ್ಥ ಆಗುತ್ತಾ ಅಂತ ನೋಡಿ. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇದರಲ್ಲಿ ಎರಡೂ ಕಡೆಯಿಂದ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಬೋತ್ ಸೈಡ್ಸಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಗೆ ಅನಿಸ್ತಿದೆ. ಎಸ್ ರೈಟ್ ಅಮ್ಮ, ಅವ್ನು ಕರೆಕ್ಟಾಗೇ ಹೇಳಿದ್ದಾನೆ. ಅಲ್ಲ ಕಣೆ, ಮ್ಯಾಗಝಿನ್ ಮಾರೋ ಹುಡುಗನಿಗೆ ಇಂಗ್ಲೀಷಲ್ಲಿರೋ ಸಮಸ್ಯೆ ಅರ್ಥ ಆಗುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟಲ್ಲಿ ಕಲಬೆರಕೆನೇ ಜಾಸ್ತಿ ಆಗಿದೆ. ಸಹಜವಾಗಿ ಪ್ಯೂರ್ ಆಗಿರೋ ಪ್ರಾಡಕ್ಟ್ ಸಿಗೋದೇ ಅಪರೂಪ ಆಗೋಗಿದೆ. ಚೈನಾ ಪ್ರಾಡಕ್ಟ್ ಇಂಡಿಯನ್ ಮಾರ್ಕೆಟಿಗೆ ಬಂದ್ಮೇಲಂತೂ ಪ್ರೈಸ್ ಪೈಪೋಟಿ ಶುರುವಾಗಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋ ಥರ ಆಯಿತು. ಅದನ್ನ ತಪ್ಪಿಸಿ ಒಳ್ಳೆ ಪ್ರಾಡಕ್ಟ್ನ ಆ್ಯಂಡ್ ನಮ್ಮ ದೇಸಿ ಪ್ರಾಡಕ್ಟ್ನ ವೈಡ್ ರೇಂಜಲ್ಲಿ ನಮ್ಮ ಜನಕ್ಕೆ ತಲುಪಿಸೋ ಉದ್ದೇಶದಿಂದ ಶುರುವಾದದ್ದೇ ಆದಿ ಆರ್ಗ್ಯಾನಿಕ್ಸ್.